ಜೊತೆ ದುಲಾರಿ ಗಿಲಾರಿ ಯಾವುದೂ ಇಲ್ಲ. ನಮ್ಮ ಹೊಂಡಾ ಸಿವಿಕ್ ಅನ್ನೋದು ಒಂದಿದೆ. ಸೊ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ನಮ್ಮ ಕಾಟನ್ ಗಾಡಿ ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತಿನ ಸಂಡೇ ರೈಡು ನಮ್ಮದು ಹೊಂಡಾ ಸಿವಿಕಲ್ಲಿ ಆಗ್ತಾ ಇದೆ. ಸೊ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಜೊತೆ ಇವತ್ತು ಬರ್ತಾ ಇರೋದು ನಮ್ಮ ಕಾಟಾ ಮತ್ತು ನಮ್ಮ ಮಾರ್ಕೋ. ನಮ್ಮ ಕಾಟಾ ಅಂದರೆ ನಮ್ಮ ಕಾಟನ್ ಗಾಡಿ ಬರ್ತಾ ಇದೆ ಆ್ಯಂಡ್ ನಮ್ಮ ಮಾರ್ಕೋ ಬರ್ತಾ ಇದೆ. ಸೊ ಎಲ್ಲ ನಾವು ಪ್ಲ್ಯಾನ್ ಮಾಡಿರೋದು ಬಂದ್ಬಿಟ್ಟು ಹೊಸಕೋಟೆನೇ. ಆ್ಯಂಡ್ ಗೋಪ್ರೋ ಹಾಕ್ಕೊಂಡು ಕಾರ್ ಓಡಿಸೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸು. ಸೊ ನೆನ್ನೆ ನೈಟ್ ಅಂತೂ ಸರಿಯಾಗಿ ಮಳೆ ಬಿದ್ದೈತೆ. ಸೊ ಯಾವುದಕ್ಕೂ ಎದೊಳಕ್ಕೆ ಮೂಡು ಇದ್ದಿಲ್ಲ. ಸೊ ಕಷ್ಟಪಟ್ಟು ತುಂಬ ಎದೊಳಿರೋದು ಗೈಸ್. ಅದಂತೂ ಇನ್ನೂ ನಿದ್ದೆಯಲ್ಲಿದ್ದೀನಿ. ಬಟ್ ಎದೊಳವಾಗ ಒಂದೇ ಯೋಚನೆ, ಇವತ್ತೇನಕ್ಕೆ ರೈಡ್ಗೆ ಹೋಗೋದು ಅಂತ. ಬಟ್ ಏನೂ ಮಾಡೋಕ್ಕಲ್ಲ, ನಿಮಗೋಸ್ಕರ ಯಾವುದಾನ ಒಂದು ಅಪ್ಡೇಟ್ ಕೊಡಬೇಕಲ್ಲ, ಯಾವುದಾನ ಮಸ್ತಿಗಿರೋದು ಮಾಡಬೇಕಂತ ವೆಯ್ಟಿಂಗು. ಸೊ ಬನ್ನಿ, ನಾವು ಕಾಟಾ ಹತ್ರ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಗೋಪುರ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್, ನಮ್ಮ ಕಾಟನ್ ಗಾಡಿಗೆ ಹೊಸ ಮಫ್ಲರ್ ಹಾಕೋನಂತೆ. ಸೊ ಬನ್ನಿ ಸೌಂಡ್ ಚೆಕ್ಔಟ್ ಮಾಡೋಣ. ಕಾಟ ಚೆನ್ನಾಗಿದೆ ಕಾಟ, ಇದು ಚೆನ್ನಾಗೈತೆ ಅದರಿಂದ. ಸೊ ನಮ್ಮ ಜೊತೆ ಇವಾಗಿರೋದು ನಮ್ಮ ಕಾಟನ್ ಗಾಡಿ, ನಮ್ಮ ಮಾರ್ಕೋ. ಯಾವುದೋ ಫೋನ್ಗಳು ಬರ್ತೈತೆ ಇನ್ನು. ಐ ಯಾರೋ ನೀನು ನಡೀರಿ ಹೋಗೋಣ. ಸೊ ನಮ್ಮ ಜೊತೆ ದುಲಾರಿ ಗಿಲಾರಿ ಯಾವುದೂ ಇಲ್ಲ. ನಮ್ಮ ಹೊಂಡಾ ಸಿವಿಕ್ ಅನ್ನೋದು ಒಂದಿದೆ. ಸೊ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಕಾಟನ್ ಗಾಡಿದು ಸೌಂಡ್ ಇಷ್ಟ ಆಯಿತು. ಸೊ ನಮ್ಮ ಹೊಂಡಾ ಸಿವಿಕಲ್ಲಿ ಲಾಸ್ಟ್ ಟೈಮು ಒಂದು ಲೈಕ್ ಟಯರ್ ಹೋಗ್ಬಿಡ್ತು. ಅದರಿಂದ ಸ್ವಲ್ಪ ಫಾಲ್ಟಲ್ಲಿದೆ ಗಾಡಿ. ಸ್ಪೀಡ್ ಮಾತ್ರ ಕ್ರೇಜಿ ಗೈಸ್. ಸ್ಪೀಡು, ಬ್ರೇಕು ಎಲ್ಲ ಒಂಥರ ಕ್ರೇಜಿ. ನನಗೆ ತುಂಬ ಇಷ್ಟ ಆಗಿರೋ ಗಾಡಿ ಇದು. ಸೊ ಗೈಸ್, ಒನ್ಸ್ ಅಪಾನ್ ಅ ಟೈಮು ಈ ಗಾಡಿದು ಕನ್ಸು ನೋಡ್ತಾ ಇದ್ರಿ ನಾವು ಆ್ಯಕ್ಚುಲಿ. ಬಟ್ ಇವತ್ತು ನಮ್ಮ ಹತ್ರ ಇದೆ. ಸೊ ಸಿವಿಕ್ ಅವಾಗ ಇರೋದು 2-3 ಹತ್ರ ಅಷ್ಟೇ ನಮ್ಮ ಕಾಡ್ಗೋಡಿ ಅಲ್ಲ, ವೈಟ್ ಫೀಲ್ಡ್ ಸರೌಂಡಿಂಗಲ್ಲೇ. ಆವಾಗ ನಮಗೆಲ್ಲ ತುಂಬ ಇಷ್ಟ, ಇಸ್ಕೊಬೇಕು. ಸೊ ನಾವು ಈಸ್ಕೊಳೋಷ್ಟಿಗೆ ಆಯಿತು, 8 ವರ್ಷ ಆಯಿತು. ಬಟ್ ನಮ್ಮ ಲೆವೆಲ್ ಗಾಡಿ ಸಿಕ್ಕಿದೆ. ಸ್ವಲ್ಪ ಲೈಟಿಗೆ ಖರ್ಚುಗಳಿತ್ತು. UP ಗಾಡಿಗೆ ಯಾವ್ದು ಗುರು ಇದು, ಮ್ಯಾಗ್ವೀಲ್ಸು ಚೆನ್ನಾಗಿದೆ. ನಮ್ಮ ಸಿವಿಗೆ ಒಂದು ವಾಲ್ಟರ್ ಸೈಲೆನ್ಸರ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ. ಸೊ ಇವತ್ತು ನಮ್ಮ ಕಾರ್ತಿಕ್ ಬ್ರೋ ಅವರು ಮಿಸ್ಸಿಂಗ್ ಇದ್ದಾರೆ. ಸೊ ನಮ್ಮ ಕಾರ್ತಿಕ್ ಬ್ರೋ ನನಗೆ ಹೇಳಿದ್ದಾರೆ, ಮಚ್ಚಿ ಪಕ್ಕ ಕೊಡಿಸ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ. ಸೊ ಕಾರ್ತಿಕ್ ಬ್ರೋ ಹೇಳಿದ್ದು ಒಂದು 3-4 ತಿಂಗಳು ಕೊಡಿಸ್ತೀನಿ ಅಂತ. ಬಟ್ ನಾನು ಅವ್ರಿಗೆ ಬಿಲ್ಡಿಲ್ಲ, ಬಿಕಾಸ್ ನನಗೆ ಬೇಗನೆ ಬೇಕು. ನನಗಂತೂ ಇವತ್ತು ಬೆಳಗ್ಗೆ ಯಾವ ಥರ ಇದೆ ಅಂದರೆ, ಶೂನು ಹಾಕೊಂಬಂದಿಲ್ಲ, ಚಪ್ಪಲಿ ಹಾಕೊಂಬಂದಿರೋದು ನಾನು. ಈಗ ಗೆಟ್ ಟು ನೋ ದ್ಯಾಟ್ ಯಾವ ಥರ ಇದ್ದೀನಿ ನಾನು. ಸೊ ಕಾಟಾ ಗಾಡಿಯಲ್ಲಿ ಸೌಂಡ್ ಇಷ್ಟ ಆಯ್ತು ಗೈಸ್. ಸೊ RX Part 2 ಇದು. ಅಂಕಲ್ ಬೈಕೊಂತವ್ರೇನೋ. ಸೊ ಗೈಸ್, ಹೊಸಕೋಟೆ ರೀಚ್ ಆಗಿದ್ದಾಯ್ತು. ಸೊ ನಮ್ಮ ಜೊತೆ ನಮ್ಮ ಕಾಟ್ನವನೇ ಆ್ಯಂಡ್ ನಮ್ಮ ಗಾಡಿಗಳು ನಿಲ್ಸಿದ್ದೀರಿ. ಸೊ ಇವತ್ತು ಯಾವುದೋ ಗಾಡಿಗಳು ಜಾಸ್ತಿ ಬಂದಿಲ್ಲ, ಚೆಕ್ಔಟ್ ಮಾಡ್ಬೋದು.
ಬಂದಿರೋದು 1-2 ಅಷ್ಟೇ. ಸೊ ಬನ್ನಿ ಅದು ರೈಡನ್ನು ಕಂಪ್ಲೀಟ್ ಮಾಡೋಣ. ಸೊ ನಮ್ಮ ಕಾಟ 140 ಓಡುತ್ತೆಲ್ಲ ಚೆಕ್ ಮಾಡ್ಬೇಕಂತ. ನಮ್ಮ ಕಾಟಿನ ಗಾಡಿ ಓಡಿಲ್ಲ ಅಂದ್ರೆ ಏನೋ ಮಾಡೋದು ಕಟ. ಓಡಿಲ್ಲ ಅಂದ್ರೆ ಮತ್ತೆ ಬಿಚ್ಚೋದು ಮತ್ತೆ ರೆಡಿ ಮಾಡಿಸ್ತಾ ಇರೋದು. ಎಂದೇ ಇಲ್ಲ ಇದ್ರೆ ಖರ್ಚು ಮಾಡ್ತಾನೆ ಇರೋದು, ದುಡಿಯೋದು ಖರ್ಚು ಮಾಡ್ತಾನೆ ಇರೋದು. ನಮ್ಮ ಕಾಟಿನ ಪಾಪ ನೈಟೆಲ್ಲ ನಿದ್ದೆ ಇರಲ್ಲ, ಗಾಡಿಯಿಂದ ಎಷ್ಟು ಖರ್ಚು ಮಾಡ್ತಾನೆ ಅವನೇ. ನಮ್ಮದು ಅದೇ ಗತಿ ಗೈಸ್. ಸೊ ನಮ್ಮದು ಏನಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟು 140 ಓಡಬೇಕಂತ ಯೋಚನೆ ಕಂಡಿದ್ರಿ. ಬಟ್ ಈ ಬಿಲ್ಟಲ್ಲಿ ಆಲ್ಮೋಸ್ಟ್ ಲೈಕ್ ಇದು ಮಿನಿ ಕ್ಯಾಟು. ಸೊ 140 ಓಡೋದು ಡೌಟ್ ಇದೆ. 135 ಇಲ್ಲ 130 ಲಾಸ್ಟು. ಸೊ ಇನ್ನು ಟ್ಯೂನ್ ಆಗಿದ್ಮೇಲೆ ನೋಡೋಣ, 1000 ಕಿಲೋಮೀಟರ್ ಓಡಿಸಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಬನ್ನಿ ಚೆಕ್ಔಟ್ ಮಾಡೋಣ ಇವಾಗ ನಮ್ಮ ಕಾಟಿನ ಗಾಡಿ 140 ಓಡುತ್ತಾ ಇಲ್ಲ ಅಂತ. ಓಡಿಲ್ಲ ಅಂದರೆ ಮತ್ತೆ ಖರ್ಚು ಮಾಡೋಕೆ ರೆಡಿ ಅವನು ನಮ್ಮ ಕಾಟ್ನು. ಜಿಮ್ಗೆಲ್ಲ ಹೋಗ್ತಾವೆ ನೋಡಿ, ಸ್ಲಿಂಬರ್ ಆಗೋನಂತೆ. ನೋಡೋಕಟ ಇರಲಿ. ಓಹೋ, ಇವತ್ತು ಬಿರಿಯಾನಿ ತಿನ್ನೋ ಪ್ಲ್ಯಾನ್ ಇತ್ತು. ನಾಚಿಕೆ ಬೀಳ್ತಾವನೆ. ಸೊ ಬನ್ನಿ ಗೈಸ್, ಇಲ್ಲಿಂದ ಓಡೋಣ, ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಕಾಟಿನ ಗಾಡಿ ಓಡಿಸಿ ಟೆಸ್ಟ್ ಮಾಡೋಣ ಅಂತ. ಕಾಫಿ ಕುಡ್ಸು ಅಣ್ಣನ್ಗ, ಕಾಫಿ ಕುಡ್ಸು. 1 ನಿಮಿಷ ಬರ್ತೀನಿ. ಹ್ಯಾಂತಾತು ನಮ್ಮ ಕಾಟನ್ ಗಾಡಿ ಗೇರ್ 100. ಸೊ ಕಾರ್ಬೋರೇಟ್ರ್ ಒಂದು ಲೈಟಿಗೆ ಫಾಲ್ಟ್ ಇದ್ದಂಗೆ ಐತೆ ನನಗೆ ಇನ್ನೂ ಗಾಡಿದು. ಬಿಕಾಸ್ ಇದಕ್ಕೆಲ್ಲ ಸರಿಯಾಗಿ ಓಪನ್ ಆಗಿರಬೇಕು. ಬಟ್ ಗಾಡಿ 5th ಗೇರಲ್ಲಿ ಮತ್ತೆ ಡ್ರಾಪ್ ಆಗ್ತಾ ಇದೆ. ಬಿಲ್ಟ್ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಇನ್ನೊಂದು ಮಾತಾಡೋಂಗಿಲ್ಲ. ಬಟ್ ಗಾಡಿ 5th ಗೇರಲ್ಲಿ ಒಂದು ಲೈಟಿಗೆ ಕುತ್ಕೊತಾ ಇದೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಗಾಡಿಗಳು ಚೆಕ್ಔಟ್ ಮಾಡ್ಬೋದು. ಸೊ ನಮ್ಮ ವಿನಿಬ್ರೋನು ಬಂದಿದ್ದಾರೆ, ಬಿರಿಯಾನಿ ತಿಂದಿದ್ದೀರಾ ಇವತ್ತು. ಲೈಕ್ ಆ್ಯಂಡ್ ನಮ್ಮ ಅಫ್ಜಲ್ ಬೈ ಗಾಡಿ ಇದು. ಸೊ ಇವತ್ತು ಸಂಡೇ ರೈಡ್ ಅಂತ ಬಂದಿದ್ದಾರೆ. ಆ್ಯಂಡ್ ನಮ್ಮ ಕಾಟಿನ ಗಾಡಿ ಇವಾಗ ಜಸ್ಟ್ ಚೆಕ್ ಮಾಡಿದ್ರಿ. ಸೊ ಬನ್ನಿ ಇವಾಗ ಹೊಸ ರೋಡ್ಗೆ ಹೋಗೋಣ, ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ನಮ್ಮ ಗಾಡಿಗೆ ಪರ್ಫಾರ್ಮೆನ್ಸು. ಬನ್ನಿ ಗೈಸ್ ಓಡೋಣ, ನೋಡ್ಬಿಟ್ಟು ಚೆಕ್ಔಟ್ ಮಾಡೋಣ.
ಸ್ಪೀಡು. ಸೊ ಇವಾಗ ಥರ್ಡ್ ಗೇರ್ ಅಲ್ಲಿದೆ ಆಲ್ಮೋಸ್ಟ್ ಗಾಡಿ ನಮ್ಮದು. ಸೊ ಥರ್ಡ್ ಗೇರಿಂದ ಫೋರ್ತ್ ಗೇರ್ ಶಿಫ್ಟ್ ಆಯಿತು. ಸೊ ಗೈಸ್ ಇನ್ನೊಂದು ಸೀನ್ ಏನಾಯ್ತು ಅಂದರೆ ನಮ್ಮ ಗಾಡಿಯಲ್ಲಿ ಇವಾಗ ರಿವರ್ಸ್ ಗೇರ್ ಬೀಳ್ತಾ ಇಲ್ಲ, ಹಿಂದೆ ಗೇರ್ಗಳು ಯಾವುದು ಬೀಳ್ತಾ ಇಲ್ಲ. ಸೊ ಬಿಟ್ಟಿದ್ದಾಯಿತು ಗೇರ್ಗಳು ಜಾಮಿಂದ. ಸೊ ಸಾಯಂಕಾಲ ಗಾಡಿ ಬಂದುಬಿಡ್ಬೋದು ಅನ್ಕೊತೀನಿ.